ಮಸಾಲೆ ಪದಾರ್ಥಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ಪೈಸಸ್. ಸ್ಪೈಸಸ್. ಲವಂಗದ ಎಲೆ. ಲವಂಗದ ಎಲೆಗೆ ಹೇಳ್ತೀವಿ ಬೇ ಲೀಫ್. ಬೇ ಲೀಫ್. ಸ್ಫಟಿಕ. ಸ್ಫಟಿಕಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆಲಮ್. ಆಲಮ್. ಓಂ ಬೀಜಗಳು ಅಥವಾ ಅಜ್ವೈನ್, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ಯಾರಮ್ ಸೀಡ್ಸ್. ಕ್ಯಾರಮ್ ಸೀಡ್ಸ್. ಇಂಗು, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆಸಫೆಟಿಡ. ಆಸಫೆಟಿಡ. ಕಾಳು ಮೆಣಸು ಅಥವಾ ಕರಿಮೆಣಸು, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್. ಸೈಂಧವ್ಯ ಲವಣ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬ್ಲ್ಯಾಕ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್. ಏಲಕ್ಕಿ. ಏಲಕ್ಕಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಾರ್ಡ್ಮಮ್. ಕಾರ್ಡ್ಮಮ್. ದಾಲ್ಚಿನ್ನಿ. ದಾಲ್ಚಿನ್ನಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿನಾಮನ್. ಸಿನಾಮನ್. ಜೀರಿಗೆ. ಜೀರಿಗೆಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ಯೂಮಿನ್. ಕ್ಯೂಮಿನ್. ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜಗಳಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕೊರಿಯಾಂಡರ್ ಸೀಡ್. ಕೊರಿಯಾಂಡರ್ ಸೀಡ್. ಕರಿಬೇವು. ಕರಿಬೇವಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕರಿ ಲೀಫ್. ಕರಿ ಲೀಫ್. ಲವಂಗ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ಲೋವ್. ಕ್ಲೋವ್. ಮೆಂತ್ಯ. ಮೆಂತ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಫೆನುಗ್ರೀಕ್. ಫೆನುಗ್ರೀಕ್. ಸೊಂಪು, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಫೆನಲ್ ಸೀಡ್ಸ್. ಫೆನಲ್ ಸೀಡ್ಸ್. ಬೆಳ್ಳುಳ್ಳಿ. ಬೆಳ್ಳುಳ್ಳಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಗಾರ್ಲಿಕ್. ಗಾರ್ಲಿಕ್. ಶುಂಠಿ. ಶುಂಠಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಜಿಂಜರ್. ಜಿಂಜರ್. ಒಣಶುಂಠಿ. ಒಣಶುಂಠಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡ್ರೈ ಜಿಂಜರ್. ಡ್ರೈ ಜಿಂಜರ್. ಸಾಸಿವೆ. ಸಾಸಿವೆಗೆ ಹೇಳ್ತೀವಿ ಮಸ್ಟರ್ಡ್. ಮಸ್ಟರ್ಡ್. ಜಪತ್ರಿ ಅಥವಾ ಜಾವಿತ್ರಿ ಅಂತಲೂ ಕೂಡ ಹೇಳ್ತೀವಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೇಸ್. ಮೇಸ್. ಜಾಯಿಕಾಯಿ ಅಥವಾ ಜಕಾಯಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಟ್ಮೆಗ್. ನಟ್ಮೆಗ್. ಕಾತರದ ದಾಲ್ಚಿನ್ನಿ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ಯಾಸಿಯಾ. ಕ್ಯಾಸಿಯಾ. ಗಸಗಸೆ. ಗಸಗಸೆಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಪಾಪಿ ಸೀಡ್ಸ್. ಪಾಪಿ ಸೀಡ್ಸ್. ಒಣಮೆಣಸಿನ ಪುಡಿ. ಒಣಮೆಣಸಿನ ಪುಡಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್. ಚಕ್ರಮೊಗ್ಗು. ಚಕ್ರಮೊಗ್ಗಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ಟಾರ್ ಆ್ಯನಿಸ್. ಸ್ಟಾರ್ ಆ್ಯನಿಸ್. ಹುಣಸೆ ಹಣ್ಣು. ಹುಣಸೆ ಹಣ್ಣಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟಮರಿಂಡ್. ಟಮರಿಂಡ್. ಅರಶಿನ. ಅರಶಿನಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟರ್ಮೇರಿಕ್. ಟರ್ಮೇರಿಕ್. ಪುದೀನ. ಪುದೀನಾಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮಿಂಟ್. ಮಿಂಟ್. ತುಳಸಿ. ತುಳಸಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬೇಸಿಲ್. ಬೇಸಿಲ್. ವೀಳ್ಯದೆಲೆ. ವೀಳ್ಯದೆಲೆಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಬೆಟಲ್. ಬೆಟಲ್. ಅಗಸೆ ಬೀಜ. ಅಗಸೆ ಬೀಜಗಳಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಲೀನ್ ಸೀಡ್. ಲೀನ್ ಸೀಡ್. ಏಲಕ್ಕಿ ಮತ್ತು ಮೆಂತ್ಯ, ಇವೆರಡು ಇವತ್ತಿನ ಕ್ವೀಸ್ಗಳು. ಇವುಗಳಿಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.